ಕಾಂಗ್ರೆಸ್ ಮಾಡಿಲ್ರಿ. ಇದು ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೈಗಂಬರ್ದು ಮಾಡಿವಿ. ಕಾಂಗ್ರೆಸ್ ಒಂದು ಕಡೆ ಇಡ್ರಿ, ಎಲ್ಲ ಸಮಾಜವರು ಎಲ್ಲರೂ ಬಂದು, ಎಲ್ಲ ಸ್ವಾಮೀಜಿಗಳು, ಎಲ್ಲ ಹಿಂದೂ ಮಂದಿ, ಎಲ್ಲ ಹಿಂದೂ MLAಗಳು, ಎಲ್ಲ ದೊಡ್ಡ ಲೀಡರ್ಗಳು ಬಂದು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಆ ಹುಚ್ಚು ನಾಯಿ ಮತ್ತು ಒಂದು ಧರ್ಮಗುರು ರೀ, ಧರ್ಮಗುರುಗೆ ಏನಂತಾರೆ, ಏನಂದಾರೆ ಹೇಳ್ರಿ. ಎಲ್ಲ ತಾಯಿ ಎಲ್ಲರ ತಾಯಿ ಇದ್ದಂಗೆ. ಆ ಧರ್ಮಗಳಿಗೆ ಹೇಳಿದ್ರೆ ನಮ್ಗೆ ಹೇಳ್ದಂಗೆ. ತಾಯಿ ಗಂಡ ಅಂದ್ರೆ ಮತ್ತು ಅವ ಎಲ್ಲಿಂದ ಹುಟ್ಟಾನ ಹೇಳವ, ತಾಯಿಲಿಂದೇ ಹುಟ್ಟಾನಲ್ರಿ. ಅವ್ರ ತಾಯಿ ನಮ್ಮ ತಾಯಿನೇ. ಆ ನಮ್ಗೆ ಬೈಲಿ, ಅವನ ಬಲ್ಲಿ ಅಷ್ಟು ದಮ್ಮಿದ್ರೆ ನಮ್ಗೆ ಬೈಲಿ, ನಮ್ಮ ಸಮಾಜಕ್ಕೆ ಬೈತಾನ. ನಮ್ಮ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ, ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ದೇವರ್ಗೆ ಬೈತಾನ. ಸ್ವಾಮಿಗಳು ಏನು ಮಾಡ್ಯಾರಿ, ಅದೇನು ಫಂಕ್ಷನ್ ಬಂದಿಲ್ಲ ಏನು ಕೊಂಡ್ಕೊಂಡ ನೀವು ಎಲ್ಲ ಹಿಂದೂ ಮಂದಿಗೆ. ಅವ್ರ ಮನೆಯದು ಹೆಂಡ್ತಿ ಯಾರ ಮಾತು ಕೇಳಂಗಿಲ್ಲ, ಅವನ ಮಾತೇ ಬೇರೆ. ಹಿಂದೂ ಮಂದಿಗೆ ಎಲ್ಲ ನನ್ನ ಹಿಂದೂ ಮಂದಿ ಅದಾರ, ನಾ ಎಲ್ಲರೂ ತರ್ತೀನಿ, ಎಲ್ಲರೂ ಸ್ವಾಮಿಗಳು ಬೈತೀನಿ, ಅವ್ರ ಬಲ್ಲಿ ಆಗಿ ಹೋಗ್ತಾರಂತ ಹೇಳಾಕೆ ಇವ್ರೇನು ಅಪ್ಪನ ಮನಿದದ ಏನ್ರಿ? ಏನು MLA ಅಪ್ಪನ ಮನೆ? ಏನು ನೀವೇನೋ ಅವ್ನು ಗುಲಾಮ್ ಅದಿರೇನು? ಹಿಂದೂ ಮಂದಿ ಸ್ವಂತ ದುಡಿತಾರೆ, ಸ್ವಂತ ತಿಂತಾರೆ. ಆ ಸ್ವಾಮಿಗಳು ಏನು ಬಂದ್ರೆ ಏನಾಯ್ತು? ಸ್ವಾಮಿಗಳು ಬೈದರು, ಹಿಂದೂ ಮಂದಿಗೆ ಬೈದರು. ಯಾಕೆ ಸೊಕ್ಕ ಬಂದೈತೇನ್ರಿ ಬೈಲಾಕ? ತಾಯಿ ಗಂಡ ಅಂದ್ರೆ ಏನು ಮಾತ್ರಿ ಅದು? ಒಂದು ನಮ್ಮ ಗುರುಗಳು ಅಂದ್ರೆ ಅವರು ನಮ್ಮ ದೇವರ ಸಮಾನ. ಗುರುಗಳಿಗೆ ಬೈದ್ರಿ, ಬಸವಣ್ಣವ್ರಿಗೆ ಬೈದ್ರಿ, ನಾ ಇಷ್ಟೇ ತಂದೀನಿ ಏನಾಗ್ತೈತಿ ಬೈರಿ ನೋಡೋಣ, ಏನೊಮ್ಮೆ ನಿಮ್ಮ ಇಷ್ಟೇ ಎಲ್ಲಿರ್ತೈತಿ ನೋಡೋಣ. ಯಾರಿಗಾರೆ ಬೈದು ಇಷ್ಟೇ ತಂದು ನನಗೆ ಯಾರು ಹಿಡಿತಾರೆ? ಕೈದೇಲಿಂದ ಯಾರೂ ದೊಡ್ಡವ್ರಿಲ್ಲ. ಏನು ಸಂವಿಧಾನದೊಳಗೆ ಕೈದೆ ಅದ, ಅದೇ ಕೈದೆ. ನಾ ಬೈತೀನಿ, ನಾ ಇಷ್ಟೇ ತರ್ತೀನಿ ಅಂದ್ರೆ ಭಾಳ ಇದು ಆತೇನು? ಇಂಥ ಸ್ವಾಮಿಗಳ್ಗೆ ನಾವು ಕಾಲು ಬೀಳಬೇಕು. ಅವ್ರಿಗೆ ನಾವು ತಾಯಿ ಗಂಡ ಅಂತ ಬೈದ್ರೆ ಅವ್ರಿಗೆ ಎಷ್ಟು ನೋವು ಆಗ್ಬೋದು. ಏನು ಅವ್ರಿಗೆ ಬೈಲಾಕ ಬರಂಗಿಲ್ಲ ಸ್ವಾಮಿಗಳ್ಗೆ. ಅವ್ರ ಕಡೆ ಚಪ್ಪಲಿಲೇ ಹೊಡಿತಾರೆ ಸ್ವಾಮಿಗಳು. ಬೈದು ಬಿಡ್ರಿ, ಯಾರಿಗೂ ಬೈದು ಯಾರಿಗೂ ಹಕ್ಕಿಲ್ಲ. ನಮ್ಮ ಮನೆಯವ್ರು, ನಮ್ಮ ಹೆಂಡ್ತಿಯವ್ರಿಗೆ ಬೈದು ನಮ್ಗೆ ಹಕ್ಕಿಲ್ಲ. ಕೈದೆ ಹಂಗದ.